ಆ, ಸಂಗಮ್ ಟ್ರಸ್ಟು ಕಳೆದ 4 ವರ್ಷಗಳಿಂದ ಬಳ್ಳಾರಿನಲ್ಲಿ ಆ, ಸಾಹಿತ್ಯ ಚಟುವಟಿಕೆಗಳನ್ನು ಮಾಡ್ಕೊಂಡು ಬರ್ತಾ ಇದೆ. ಸೊ ಬಳ್ಳಾರಿ ಜಿಲ್ಲೆಯಲ್ಲಿ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಸದಾ ಬೆನ್ನೆಲುಬನ್ನಾಗಿ ಮಾಧ್ಯಮ ಮಿತ್ರರೆಲ್ಲ ಸಹಕಾರ ಮಾಡ್ತಾ ಬಂದಿದ್ದೀರಿ. 2022ರಲ್ಲಿ ನಾವು ವಿಶ್ವ ಕವಿ ಸಮ್ಮೇಳನವನ್ನು ಬಳ್ಳಾರಿಯಲ್ಲಿ ಆಯೋಜನೆ ಮಾಡಿದ್ವಿ. ಸುಮಾರು 17 ದೇಶದ ಕವಿಗಳು ಮತ್ತು ಒಂದು 25 ರಾಜ್ಯದ ಕವಿಗಳು ಮತ್ತು ಕನ್ನಡದ ಎಲ್ಲ ಕವಿಗಳನ್ನ ಸೇರಿಸಿ ಬಹಳ ದೊಡ್ಡ ಬೃಹತ್ ಮಟ್ಟದ ಒಂದು ಕಾರ್ಯಕ್ರಮವನ್ನ ಬಳ್ಳಾರಿಗೆ ಒಂದು ವಿಶ್ವ ಮಟ್ಟದ ಲೇಖಕರನ್ನ ಕರೆಸುವಂತ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಒಂದು ಕಾರ್ಯಕ್ರಮ ಮಾಡಿದ್ವಿ. ಬಹಳ ದೊಡ್ಡ ಕಾರ್ಯಕ್ರಮ. ಸೊ ಅಂತ ಕಾರ್ಯಕ್ರಮ ಪ್ರತಿ ವರ್ಷ ಮಾಡ್ಲಿಕ್ಕೆ ಸಾಧ್ಯ ಆಗ್ಲಿಕ್ಕಿಲ್ಲ ಮತ್ತು ಅದು ಬಹಳ ದೊಡ್ಡ ಮಟ್ಟದ ಕಾರ್ಯಕ್ರಮ ಆದ್ರಿಂದ ಅದನ್ನ 4-5 ವರ್ಷಗಳಿಗೆ ಒಂದ್ಸಲ ಮಾಡೋಣ ಅಂತೇಳಿ ಆಲೋಚನೆ ಮಾಡಿ ಬಟ್ ಈ ಸಂಗಮ್ ಚಟುವಟಿಕೆಗಳನ್ನ ನಾವು ನಿತ್ಯ ಜೀವಂತವಾಗಿರ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಪ್ರತಿ ವರ್ಷ 2022ರಲ್ಲಿ ಆ ಸಮ್ಮೇಳನದಲ್ಲಿ ಒಂದು ಸಂಗಮ್ ಸಾಹಿತ್ಯ ಪುರಸ್ಕಾರ ಅಂತೇಳಿ ಒಂದು ಪ್ರಶಸ್ತಿಯನ್ನು ಕೊಟ್ಟಿದ್ವಿ. 25,000 ರೂಪಾಯಿ ನಗದು ಮತ್ತು ಒಂದು ಫಲಕ ಅದನ್ನ ಕೊಡ್ತಾ ಬಂದ್ವಿ. ಕೊಟ್ಟಿವಿ. ಅದಾದ ನಂತರ ಪ್ರತಿ ವರ್ಷವೂ ಕೂಡ ಈ ಒಂದು ಸಾಹಿತ್ಯ ಪುರಸ್ಕಾರ ಕಾರ್ಯಕ್ರಮವನ್ನ ನಾವು ಮುಂದುವರ್ಸೋಣ ಅನ್ನೋ ಒಂದು ಉದ್ದೇಶದಿಂದ ಪ್ರತಿ ವರ್ಷ ಬೇರೆ ಬೇರೆ ಪ್ರಕಾರಗಳಿಗೆ ಕಾವ್ಯ, ಕತೆ, ಕಾದಂಬರಿ, ಅದಾದ್ಮೇಲೆ ಮತ್ತೀಗ ಕಾವ್ಯಕ್ಕೆ ನಾವು ಕೊಡ್ತಾ ಇದೀವಿ. ಈ ವರ್ಷ 2022ರಿಂದ 2025ರವರೆಗೆ ಅಂದ್ರೆ 3 ವರ್ಷಗಳ ಅವಧಿಯಲ್ಲಿ ಪ್ರಕಟಗೊಂಡಂತಹ ಕಾವ್ಯ ಸಂಕಲನಗಳನ್ನು ನಾವು ಆಹ್ವಾನ ಮಾಡಿದ್ವಿ. ಸುಮಾರು 160ಕ್ಕೂ ಹೆಚ್ಚು ಕವನ ಸಂಕಲನಗಳು ಈ ನಮ್ಮ ಪ್ರಶಸ್ತಿ ಅರ್ಜಿಗೆ ಬಂದಿದ್ದವು. ಸೊ ಅದಾದ್ಮೇಲೆ ಅದನ್ನ ಅಂತಿಮ 30ರ ಹಂತಕ್ಕೆ ಒಂದು ಪರಿಶೀಲನಾ ಸಮಿತಿ ಮಾಡುತ್ತೆ. ಅದಾದ್ಮೇಲೆ 30ರಿಂದ 10 ಮತ್ತು 10ರಿಂದ 5 ಕೊನೆಗೆ ಅಂತಿಮವಾಗಿ ಇದೇ ಮೇ 2026 ಮೇ 9 ಮತ್ತು 10ರಂದು ಸೊ 2 ದಿನಗಳ ಕಾರ್ಯಕ್ರಮ ನಾವೇನು ಪುರಸ್ಕಾರ ಮಾಡುವ ಜೊತೆಗೇನೆ ಒಂದು ವಿಚಾರ ಸಂಕಿರಣವನ್ನು ಕೂಡ ನಾವು ಮಾಡಬೇಕು ಅನ್ನೋ ಉದ್ದೇಶದಿಂದ 2 ದಿನಗಳ ವಿಚಾರ ಸಂಕಿರಣವನ್ನ ಪ್ರತಿ ವರ್ಷ ನಾವು ಮಾಡ್ಕೊಳ್ತಾ ಬರ್ತಾ ಇದ್ದೀವಿ. ಈ ವರ್ಷದ ವಿಶೇಷ ಏನಂತಂದ್ರೆ ನಾವು ಈ ವರ್ಷದಿಂದ ದ್ರಾವಿಡ ಬಳಗ ಸರಣಿ ಅಂತ ಒಂದು ಆರಂಭ ಮಾಡ್ತಾ ಇದೀವಿ. ಅಂದ್ರೆ ನಮ್ಗೆ ಒಂದು ಸಾಹಿತ್ಯಕ್ಕೆ ಒಂದು ಯಾವುದೇ ಲ್ಯಾಂಗ್ವೇಜ್ ಬ್ಯಾರಿಯರ್ಸ್ ಇರೋದಿಲ್ಲ. ಆದ್ರೆ ವಿಶೇಷವಾಗಿ ಒಂದು ಉತ್ತರ ಭಾರತದ ಭಾಷೆಗಳು ಮತ್ತು ದಕ್ಷಿಣ ಭಾರತದ ಭಾಷೆಗಳ ಅಂತೇಳಿ ನಾವು ನೋಡ್ಕೊಂಡಾಗ ನಮ್ಮ ದಕ್ಷಿಣದ ಏನು ದ್ರಾವಿಡ ಭಾಷೆಗಳೇನಿದಾವಲ್ಲ ತುಂಬಾ ಒಂದು ಬುಡುಕೊಳ್ಳುವಿಕೆ ಇದೆ. ಒಂದು ಭಾಷೆಯ ರಚನೆ ದೃಷ್ಟಿಯಿಂದ ಮತ್ತು ಸಾಹಿತ್ಯದ ರಚನೆಯ ದೃಷ್ಟಿಯಿಂದ ತುಂಬಾ ಸಾಮ್ಯತೆಗಳು ಇದೆ. ಸೊ ಅದನ್ನೆಲ್ಲವನ್ನು ಕೂಡ ಒಂದು ಚರ್ಚೆ ಮಾಡಬೇಕು ಮತ್ತು ನಮ್ಮ ಈ ದಕ್ಷಿಣ ಭಾಷೆಗಳೆಲ್ಲವನ್ನು ಕೂಡ ಒಂದು ವ್ಯಾಪ್ತಿಗೆ ತರಬೇಕು ಅನ್ನೋ ಉದ್ದೇಶವೇ ನಮ್ಮ ಸಂಗಮ್ ಟ್ರಸ್ಟಿನ ಉದ್ದೇಶ. ಸಂಗಮ್ ಅನ್ನುವ ಉದ್ದೇಶ ಅದು ಶುರುವಾಗಿದೆ ಈ ಹಿನ್ನೆಲೆಯಲ್ಲಿ. ಎಲ್ಲ ಭಾಷೆಗಳ ಸಂಗಮ, ಎಲ್ಲ ಕಲೆಗಳ ಸಂಗಮ ಮತ್ತು ಎಲ್ಲ ಒಂದು ವಿಚಾರಧಾರೆಗಳ ಒಂದು ಸಂಗಮ ಒಂದು ವೇದಿಕೆಯನ್ನು ಸೃಷ್ಟಿ ಮಾಡೋಕ್ಕೋಸ್ಕರ ಇದನ್ನ ನಾವು ಮಾಡಿದ್ವಿ. ಈ ವರ್ಷ ಕನ್ನಡ ತೆಲುಗು ನುಡಿ ಬಾಂಧವ್ಯ ಅಂತೇಳಿ ಇದು ಬಳ್ಳಾರಿ ಅಂತ ಏನು ಪ್ರದೇಶ ಏನಿದೆ, ತೆಲುಗು ಏನು ಭಾಷೆ ಆಡುವಂತಹ ಜನರಿರುವಂತಹ ಈ ಪ್ರದೇಶದೊಳಗಡೆ ತೆಲುಗು ನುಡಿ ಕನ್ನಡದೊಂದಿಗೆ ಹೇಗೆ ಸಹಸಂಬಂಧವನ್ನ ಮತ್ತು ವೈರುಧ್ಯವನ್ನ ಹೊಂದಿದೆ ಅನ್ನೋದನ್ನ ಚರ್ಚೆ ಮಾಡಲಿಕ್ಕೆ ತೆಲಂಗಾಣ ಮತ್ತು ಆಂಧ್ರ ಪ್ರದೇಶದ ಒಂದು 35 ಜನ ಕವಿಗಳು ಬೇರೆ ಬೇರೆ ಗೋಷ್ಠಿಗಳಲ್ಲಿ ಭಾಗವಹಿಸಲಿಕ್ಕೆ ಬರ್ತಾ ಇದ್ದಾರೆ. 2 ದಿನಗಳ ಕಾಲ ಕಾರ್ಯಕ್ರಮ ಬಳ್ಳಾರಿಯ ಗುಗ್ಗರಟ್ಟಿಯಲ್ಲಿ ಇರ್ತಕ್ಕಂಥ ಜ್ಞಾನಾಮೃತ ಕಾಲೇಜಲ್ಲಿ ನಾವು ಮಾಡ್ತಾ ಇದೀವಿ. ಮತ್ತೆ ಕನ್ನಡದವರು ಕೂಡ ಕನ್ನಡ ಮತ್ತು ತೆಲುಗು ಎರಡೂ ಕೂಡ ಪ್ರತಿ ಗೋಷ್ಠಿಯಲ್ಲಿ ಇರ್ತಾರೆ. ಇದರೊಟ್ಟಿಗೆ ನಮಗನ್ಸಿದ್ದೇನೆಂದ್ರೆ ಇದನ್ನು ನಾವು ಮುಂದಿನ ತಲೆಮಾರಿಗೆ ದಾಟಿಸ್ಬೇಕು. ಬರೀ ನಾವೇ ಇದನ್ನ ನೋಡೋದಲ್ಲ, ನಮ್ಮ ಸ್ಥಳೀಯ ಹೊಸ ಲೇಖಕರಿಗೆ ಮತ್ತು ಸಂಶೋಧನಾರ್ಥಿಗಳಿಗೆ ಇದನ್ನು ಮುಟ್ಟಿಸ್ಬೇಕಂತೇಳಿ ನಾವು ಒಂದು ಗೂಗಲ್ ಫಾರ್ಮ್ ಅನ್ನು ಕ್ರಿಯೇಟ್ ಮಾಡಿದ್ವಿ. 50 ಜನರನ್ನ ನಾವು ಏನು ಶಿಬಿರಾರ್ಥಿಗಳಾಗಿ ನಿಮ್ಗೆ ಇಷ್ಟ ಇದ್ರೆ ಬನ್ನಿ, ನಿಮ್ಗೆ ಊಟ ವಸತಿ ಉಚಿತ ಊಟ ವಸತಿ ಕೊಟ್ಟು ನಿಮ್ಗೆ ಕಾರ್ಯಕ್ರಮ ಸವಿಲಿಕ್ಕೆ ಅವಕಾಶ ಕೊಡ್ತೀವಿ ಅಂತೇಳಿ. ಸೊ ಅದಕ್ಕೆ ನಮಗೆ 100ಕ್ಕೂ ಹೆಚ್ಚು ಜನ ಸ್ಪರ್ಧಾರ್ಥಿಗಳು ನಮಗೆ ಬಂದ್ರು. ನಮ್ಗೆ ಇಲ್ಲ, ನಾವು ಕೇಳ್ತೀವಿ ಸಂಗಮಗೆ ಒಂದು ಒಳ್ಳೆ ರೆಪ್ಯುಟೇಷನ್ ಇದೆ, ಒಳ್ಳೆ ಗೋಷ್ಠಿಗಳು ಇರ್ತವೆ ಅಂತ ಹೇಳಿ. ಹಾಗಾಗಿ ಅವರೆಲ್ಲರನ್ನು ಕೂಡ ಒಳಗೊಂಡು ಮತ್ತು ಕರ್ನಾಟಕ ಮತ್ತು ಆಂಧ್ರದ 2 ರಾಷ್ಟ್ರಗಳಿಂದ ತೆಲುಗಿನ 2 ರಾಷ್ಟ್ರಗಳಿದೆಯಲ್ಲ, ಸೊ 2 ಒಳಗೊಂಡು 2 ದಿನಗಳ ಕಾಲ ಇಲ್ಲಿ ಜ್ಞಾನಾಮೃತದಲ್ಲಿ ಕಾರ್ಯಕ್ರಮ ನಡೆಯುತ್ತೆ. ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಬೇಕು ಅಂತೇಳಿ ಕೋರೋದಕ್ಕೆ ನಾವೊಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.